ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, STA, ಗ್ರೂಪ್ ಸಿ ಹುದ್ದೆಗಳು, ಪೊಲೀಸ್ ನೇಮಕಾತಿಗಳು, ಶಿಕ್ಷಕರ ನೇಮಕಾತಿ ಎಲ್ಲವಕ್ಕೂ ಕೂಡ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ಭಾರತದ ಸಂವಿಧಾನ ರಚನಾ ಪರಿಷತ್ ಅಸ್ತಿತ್ವವನ್ನು ಮೊದಲ ಬಾರಿಗೆ ಗುರುತಿಸಿದ ಪ್ರತಿಪಾದನೆ. ಕ್ರಿಪ್ಸ್ ಪ್ರತಿಪಾದನೆ. ಭಾರತದ ಸಂವಿಧಾನ ರಚನಾ ಪರಿಷತ್ ಅಸ್ತಿತ್ವವನ್ನು ಕ್ರಿಪ್ಸ್ ಪ್ರತಿಪಾದನೆ ಮೊಟ್ಟ ಮೊದಲು ಗುರುತಿಸಿದ್ದು. 2 ಈಸ್ ದಿ ರೈಟ್ ಆನ್ಸರ್. 1858ರಲ್ಲಿ ಭಾರತ ಸರ್ಕಾರದ ಜವಾಬ್ದಾರಿಯನ್ನು ನೇರವಾಗಿ ಬ್ರಿಟಿಷ್ ಸರ್ಕಾರ ಆಳ್ವಿಕೆಯನ್ನು ತೆಗೆದುಕೊಂಡಾಗ ಶಾಸನಗಳ ರಚನೆ, ಆಡಳಿತ ಮತ್ತು ಹಣಕಾಸಿನ ಅಧಿಕಾರಗಳನ್ನು ಯಾರಿಗೆ ವಹಿಸಲಾಯಿತು? ಭಾರತ ರಾಜ್ಯ ಕಾರ್ಯದರ್ಶಿ, ಆತನ ಕೌನ್ಸಿಲ್. ಹಣಕಾಸಿನ ಅಧಿಕಾರಗಳನ್ನು ಭಾರತ ರಾಜ್ಯ ಕಾರ್ಯದರ್ಶಿ ಮತ್ತು ಆತನ ಕೌನ್ಸಿಲ್ಗೆ ವಹಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಸರ್ಕಾರದ ಕಾಯ್ದೆ 1935 ನೂತನ ಗುಲಾಮಗಿರಿಗೆ ನಾಂದಿ ಎಂದು ಹೇಳಿದವರು? ಜವಾಹರಲಾಲ್ ನೆಹರು. ಮೊಟ್ಟ ಮೊದಲ ಸ್ವತಂತ್ರ ಭಾರತದ ಪ್ರಧಾನಿಯಾಗಿರುವಂತಹ ಜವಾಹರಲಾಲ್ ನೆಹರು ಅವರು ಭಾರತ ಸರ್ಕಾರದ ಕಾಯ್ದೆ 1935 ನೂತನ ಗುಲಾಮಗಿರಿಗೆ ನಾಂದಿ ಎಂದು ಹೇಳಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಸರ್ಕಾರ ಕಾಯ್ದೆ 1919 ಮೂಲಕ ಪರಿಚಯಿಸಿದ ದ್ವಂದ್ವ ಆಡಳಿತಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ 2 ಸರ್ಕಾರಗಳು ಇರುವ ವ್ಯವಸ್ಥೆ. ಇದು ಸರಿಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. 1935 ಕಾಯ್ದೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ? ಫೆಡರಲ್ ಶಾಸಕಾಂಗದಲ್ಲಿ ಗವರ್ನರ್ ಜನರಲ್ ರಾಜ್ಯ ಪರಿಷತ್ ಒಕ್ಕೂಟ ಕೌನ್ಸಿಲ್ನಿಂದ ಕೂಡಿತ್ತು. ಇದು ಸರಿಯಾದ ಹೇಳಿಕೆ. 1935 ಕಾಯ್ದೆಗೆ ಸಂಬಂಧಿಸಿದಂತೆ ಫೆಡರಲ್ ಶಾಸಕಾಂಗದಲ್ಲಿ ಗವರ್ನರ್ ಜನರಲ್ ರಾಜ್ಯ ಪರಿಷತ್ ಒಕ್ಕೂಟ ಕೌನ್ಸಿಲ್ನಿಂದ ಕೂಡಿತ್ತು. 2 ಈಸ್ ದಿ ರೈಟ್ ಆನ್ಸರ್. 1935 ಕಾಯ್ದೆಯ ಮೂಲಕ ದೇಶದಲ್ಲಿ ಫೆಡರಲ್ ವ್ಯವಸ್ಥೆಯನ್ನು ರಚಿಸುವಲ್ಲಿ ಬ್ರಿಟಿಷರ ಮುಖ್ಯ ಉದ್ದೇಶ ಸಂಸ್ಥಾನಗಳ ಮೇಲೆ ರಾಜಕೀಯ ಮತ್ತು ಆಡಳಿತ ನಿಯಂತ್ರಣವನ್ನು ಹೆಚ್ಚಿಸುವುದು. ಇದು ಬ್ರಿಟಿಷರ ಮುಖ್ಯ ಉದ್ದೇಶವಾಗಿತ್ತು. 1 ಈಸ್ ದಿ ರೈಟ್ ಆನ್ಸರ್. ಯಾವ ಕಾಯ್ದೆ ಮೂಲಕ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಪೋರ್ಟ್ಫೋಲಿಯೋ ಅಥವಾ ಇಲಾಖೆಯ ನೀತಿಗಳಿಂದ ಅಧಿಕಾರವನ್ನು ವಿಕೇಂದ್ರೀಕರಿಸುವುದು? 1861 ಕಾಯ್ದೆ. 1861 ಕಾಯ್ದೆಯ ಮೂಲಕ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಪೋರ್ಟ್ಫೋಲಿಯೋ ಅಥವಾ ಇಲಾಖೆಯ ನೀತಿಗಳಿಂದ ಅಧಿಕಾರವನ್ನು ವಿಕೇಂದ್ರೀಕರಿಸುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. 1883 ಚಾರ್ಟರ್ ಆಕ್ಟ್ ಪರಿಚಯಿಸಿದ ವಿಷಯಗಳಲ್ಲಿ ಇಲ್ಲದ ಅಂಶ? ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಚಟುವಟಿಕೆಗಳನ್ನು ರದ್ದುಗೊಳಿಸಲು. ಇದು ಇಲ್ಲದ ಅಂಶವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. 1935 ಭಾರತ ಸರ್ಕಾರ ಕಾಯ್ದೆ ಸಂಬಂಧವಿಲ್ಲದ ಅಂಶ ಯಾವುದು? ಕೇಂದ್ರದಲ್ಲಿ ದ್ವಿಸದನ ವಿಧಾನವನ್ನು ಸ್ಥಾಪಿಸುವುದು. ಇದು 1935 ಭಾರತ ಸರ್ಕಾರ ಕಾಯ್ದೆಗೆ ಸಂಬಂಧವಿಲ್ಲದ ಅಂಶವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಬ್ರಿಟಿಷರು ಪರಿಚಯಿಸಿದ ಕಾನೂನುಗಳ ಮೂಲಕ ದೇಶದಲ್ಲಿ ಯಾವ ವಿಚಾರಕ್ಕೆ ಆದ್ಯತೆ ನೀಡಿಲ್ಲ? ಸಾರ್ವತ್ರಿಕ ಚುನಾವಣಾ ವ್ಯವಸ್ಥೆಯನ್ನು ಪರಿಚಯಿಸುವುದು. ಬ್ರಿಟಿಷರು ಪರಿಚಯಿಸಿದ ಕಾನೂನುಗಳ ಮೂಲಕ ದೇಶದಲ್ಲಿ ಸಾರ್ವತ್ರಿಕ ಚುನಾವಣಾ ವ್ಯವಸ್ಥೆಯನ್ನು ಪರಿಚಯಿಸುವುದಕ್ಕೆ ಆದ್ಯತೆ ನೀಡಿರಲಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ವಿಭಜನೆಗೆ ಅಗತ್ಯವಾದ ಪ್ರತಿಪಾದನೆಯನ್ನು ರಚಿಸಿದ್ದು? ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ. ಭಾರತದ ವಿಭಜನೆಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ ಅಗತ್ಯವಾದ ಪ್ರತಿಪಾದನೆಯನ್ನು ರಚಿಸಿದ್ದು. 3 ಈಸ್ ದಿ ರೈಟ್ ಆನ್ಸರ್. 1947 ಸ್ವಾತಂತ್ರ್ಯದ ಸಮಯದಲ್ಲಿ ಜವಾಹರಲಾಲ್ ನೆಹರು ನೇತೃತ್ವದ ತಾತ್ಕಾಲಿಕ ಸರ್ಕಾರದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಯಾವ ಖಾತೆಯನ್ನು ನಿರ್ವಹಿಸಿದ್ದರು? ಆಹಾರ ಮತ್ತು ಕೃಷಿ. 1947 ಸ್ವಾತಂತ್ರ್ಯದ ಸಮಯದಲ್ಲಿ ಜವಾಹರಲಾಲ್ ನೆಹರು ನೇತೃತ್ವದ ತಾತ್ಕಾಲಿಕ ಸರ್ಕಾರದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಆಹಾರ ಮತ್ತು ಕೃಷಿ ಖಾತೆಯನ್ನು ನಿರ್ವಹಿಸಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಫೆಡರಲ್ ಸರ್ಕಾರದ ಮುಖ್ಯ ಅಂಶ ಅಲ್ಲ? ದ್ವಿಪೌರತ್ವ. ಇದು ಫೆಡರಲ್ ಸರ್ಕಾರದ ಮುಖ್ಯ ಅಂಶವಲ್ಲ.
4 ಈಸ್ ದಿ ರೈಟ್ ಆನ್ಸರ್. ಫೆಡರಲ್ ನೀತಿಯನ್ನು ಅನುಸರಿಸುವ ವ್ಯವಸ್ಥೆಯ ಬಗೆಗೆ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖಿಸಲಾಗಿದೆ? ಉಲ್ಲೇಖಿಸಲಾಗಿಲ್ಲ. ಫೆಡರಲ್ ನೀತಿಯನ್ನು ಅನುಸರಿಸುವ ವ್ಯವಸ್ಥೆಯ ಬಗೆಗೆ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖಿಸಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ, ರಾಜ್ಯ ಮತ್ತು ಸಂಯುಕ್ತ ಅಧಿಕಾರಗಳೆಂಬ 3 ಹಂತಗಳ ಅಧಿಕಾರ ವಿಭಜನೆಯನ್ನು ಯಾವ ಸಂವಿಧಾನದಿಂದ ಗ್ರಹಿಸಲಾಗಿದೆ? ಭಾರತ ಸರ್ಕಾರ ಕಾಯ್ದೆ 1935 ಇದರಿಂದ ಗ್ರಹಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಏಕಕೇಂದ್ರ ವ್ಯವಸ್ಥೆಯಾಗಿ ಯಾವಾಗ ಪರಿವರ್ತಿಸಬಹುದು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಲ್ಲಿ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಏಕಕೇಂದ್ರ ವ್ಯವಸ್ಥೆಯಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಲ್ಲಿ ಪರಿವರ್ತಿಸಬಹುದು. 4 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ, ರಾಜ್ಯಗಳ ನಡುವಿನ ಹಣಕಾಸಿನ ವಿಭಜನೆಯು ಯಾವ ಸಂಸ್ಥೆಯು ಹೇಳಿದಂತೆ ನಡೆಯುತ್ತದೆ? ಹಣಕಾಸು ಆಯೋಗ. ಕೇಂದ್ರ, ರಾಜ್ಯಗಳ ನಡುವಿನ ಹಣಕಾಸಿನ ವಿಭಜನೆಯು ಹಣಕಾಸು ಆಯೋಗ ಹೇಳಿದಂತೆ ನಡೆಯುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಅನುದಾನವನ್ನು ನೀಡುವ ಉದ್ದೇಶ ಕಂದಾಯ ಖಾತೆಗಳಲ್ಲಿ ಸೃಷ್ಟಿಯಾಗುವ ಕೊರತೆಯನ್ನು ನೀಗಿಸುವುದು, ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವುದು. ಈ ಕಾರಣಕ್ಕೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅನುದಾನವನ್ನು ನೀಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ರಾಜ್ಯಗಳ ನಡುವೆ ವಿವಾದಗಳನ್ನು ಬಗೆಹರಿಸಲು ಅಂತರ್ರಾಜ್ಯ ಮಂಡಳಿಯನ್ನು ರಚಿಸುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿ. ರಾಜ್ಯಗಳ ನಡುವೆ ವಿವಾದಗಳನ್ನು ಬಗೆಹರಿಸಲು ಅಂತರ್ರಾಜ್ಯ ಮಂಡಳಿಯನ್ನು ರಚಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ, ರಾಜ್ಯ ಸಂಬಂಧಗಳಲ್ಲಿನ ಸಮಸ್ಯೆಗಳಿಗೆ ಮುಖ್ಯ ಕಾರಣ ರಾಜ್ಯಗಳ ಅಧಿಕಾರಗಳಲ್ಲಿ ಕೇಂದ್ರದ ಹಸ್ತಕ್ಷೇಪ. ಕೇಂದ್ರ, ರಾಜ್ಯ ಸಂಬಂಧಗಳಲ್ಲಿನ ಸಮಸ್ಯೆಗಳಿಗೆ ರಾಜ್ಯಗಳ ಅಧಿಕಾರಗಳಲ್ಲಿ ಕೇಂದ್ರದ ಹಸ್ತಕ್ಷೇಪವೇ ಮುಖ್ಯ ಕಾರಣವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ತಮ್ಮ ವಿವೇಚನಾಧಿಕಾರವನ್ನು ಉಪಯೋಗಿಸುವರು? ಲೋಕಸಭೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬರದೇ ಇದ್ದಾಗ ಪ್ರಧಾನಮಂತ್ರಿಗಳನ್ನು ಮಾಡುವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ತಮ್ಮ ವಿವೇಚನಾಧಿಕಾರವನ್ನು ಉಪಯೋಗಿಸುವರು. 2 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ತೀರ್ಪು ನೀಡಿತು? ಬೊಮ್ಮಾಯಿ. ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ಬೊಮ್ಮಾಯಿ ಪ್ರಕರಣದಲ್ಲಿ ತೀರ್ಪು ನೀಡಿತು. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದುದು: ಎ. ಕೇಂದ್ರವು ವಿಧಿಸಿ ರಾಜ್ಯ ಸಂಗ್ರಹಿಸುವ ತೆರಿಗೆಗಳು ಮುದ್ರಣ ಸುಂಕ. ಬಿ. ಕೇಂದ್ರವು ವಿಧಿಸಿ ಸಂಗ್ರಹಿಸಿ ರಾಜ್ಯಗಳಿಗೆ ನೀಡುವ ತೆರಿಗೆಗಳು ರೈಲ್ವೆ ಪ್ರಯಾಣ ದರಗಳು. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳ ಮೇಲೆ ಸಂಸತ್ತು ಯಾವಾಗ ಕಾನೂನು ರೂಪಿಸುತ್ತದೆ? ರಾಜ್ಯಸಭೆಯು 3/2 ಬಹುಮತದೊಂದಿಗೆ ರಾಜ್ಯ ಪಟ್ಟಿಯಲ್ಲಿನ ವಿಷಯವು ರಾಷ್ಟ್ರೀಯ ಹಿತಾಸಕ್ತಿ ಎಂದು ಅಂಗೀಕರಿಸಿದರೆ ಆಗ ಸಂಸತ್ತು ಕಾನೂನನ್ನು ರೂಪಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಕಾರ್ಯಗತಗೊಳಿಸುವ ಸಂಸತ್ತಿನ ಕಾನೂನುಗಳನ್ನು ಎಷ್ಟು ರಾಜ್ಯಗಳು ಅಂಗೀಕರಿಸಬೇಕು? ಅಗತ್ಯವಿಲ್ಲ. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಕಾರ್ಯಗತಗೊಳಿಸುವ ಸಂಸತ್ತಿನ ಕಾನೂನುಗಳನ್ನು ರಾಜ್ಯಗಳು ಅಂಗೀಕರಿಸುವ ಅಗತ್ಯವಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಒಕ್ಕೂಟಕ್ಕೆ ಸಂಬಂಧಿಸಿದ ವಾಸ್ತವ ಅಂಶ ಪ್ರಬಲ ಕೇಂದ್ರೀಕೃತ ಧೋರಣೆಯುಳ್ಳ ಒಕ್ಕೂಟ ನೀತಿಯನ್ನ ಅನುಸರಿಸುತ್ತದೆ. ಇದು ವಾಸ್ತವ ಅಂಶವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಉಳಿಕೆ ಅಧಿಕಾರಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ: ಎ. ಸಂಸತ್ತಿಗೆ ಇದೆ. ಬಿ. ಭಾರತ ಸರ್ಕಾರ ಕಾಯ್ದೆ 1935 ಪ್ರಕಾರ ಉಳಿಕೆ ಅಧಿಕಾರಗಳು ಗವರ್ನರ್ ಜನರಲ್ಗೆ ಕಲ್ಪಿಸಲಾಗಿದೆ. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನ ಒಕ್ಕೂಟ ಅರ್ಹತೆಯನ್ನು ಉಲ್ಲೇಖಿಸುವ ವಿಷಯ ಕೇಂದ್ರಕ್ಕೆ ಉಳಿಕೆ ಅಧಿಕಾರಗಳು ಇರುವುದು. ಇದು ಭಾರತ ಸಂವಿಧಾನ ಒಕ್ಕೂಟದ ಅರ್ಹತೆಯನ್ನು ಉಲ್ಲೇಖಿಸುವ ವಿಷಯವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಕೇಂದ್ರ ಸರ್ಕಾರವು ವಿಧಿಸಿ ಸಂಗ್ರಹಿಸಿ ರಾಜ್ಯಗಳಿಗೆ ಹಂಚುವ ತೆರಿಗೆಗಳು 1 ಮತ್ತು 2 ಅಂದರೆ ರೈಲ್ವೆ ಶುಲ್ಕಗಳು ಮತ್ತು ಸರಕುಗಳ ಶುಲ್ಕ
ವೃತ್ತಪತ್ರಿಕೆಗಳ ಮಾರಾಟ, ಖರೀದಿ ಮತ್ತು ಜಾಹೀರಾತುಗಳ ಮೇಲಿನ ಶುಲ್ಕ. ಇದು ಭಾರತದ ಕೇಂದ್ರ ಸರ್ಕಾರವು ವಿಧಿಸಿ ಸಂಗ್ರಹಿಸಿ ರಾಜ್ಯಗಳಿಗೆ ಹಂಚುವ ತೆರಿಗೆಗಳಾಗಿವೆ. 4 is the right answer. ಯಾವ ವ್ಯವಸ್ಥೆಗಳ ನಡುವೆ ಸಂಬಂಧಗಳ ಪರಿಶೀಲನೆಗೆ ಸರ್ಕಾರೀಯ ಆಯೋಗವನ್ನು ರಚಿಸಲಾಯಿತು? ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಪರಿಶೀಲನೆಗೆ ಸರ್ಕಾರೀಯ ಆಯೋಗವನ್ನು ರಚಿಸಲಾಯಿತು. 4 is the right answer. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.